ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಚ್ಛೆ ಮೊದಲಿಂದನೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದರೆ ಟೆಕ್ನಿಕಲ್ ಕಮಿಟಿ ಏನು ಎರಡು ಜಾಗವನ್ನು ನೋಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ ಎಂ ಬಿ ಪಾಟೀಲ್ರವರು ಎರಡು ಜಾಗವನ್ನು, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCA ನವರು ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ, ಟೆಕ್ನಿಕಲಿ ಅವರು ಎಕ್ಸಾಮಿನ್ ಮಾಡ್ತಾರೆ. ನಮಗೆ ತುಮಕೂರಿಗಾದರೆ ಭಾಳ ಒಳ್ಳೆಯದಲ್ಲ, ಯಾಕೆಂದರೆ ಒಂದು ಸುಮಾರು 18-20 ಜಿಲ್ಲೆಗಳಿಂದ ತುಮಕೂರು ಪಾಸ್ ಆಗುತ್ತೆ, ಅವರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಆರ್ಗ್ಯುಮೆಂಟು. ಎರಡನೇದು ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗೇನಿದೆ ಆ ಲೈನ್ನಲ್ಲೇ ಅದು ಬರ್ಬೋದೇನೋ ಅಂತ, ಅದು ಟೆಕ್ನಿಕಲ್ ಇದಕ್ಕೆ ಬಿಟ್ಟಿದ್ದು. ತುಮಕೂರಿಗೆ ಖಂಡಿತವಾಗಿ ತುಮಕೂರಿಗಾದರೆ ನನಗೆ ಭಾಳ ಸಂತೋಷನ ಆಗುತ್ತೆ. ತಾವು ಒತ್ತಾಯ ಮಾಡಿದ್ರಲ್ಲ ಸರ್? ಇಲ್ಲ, ನಾವು ಹಿಂದೆ ಎಲ್ಲ ಕೇಳಿದ್ದೀವಿ, ನಾವು ಹಿಂದೆ ಕೇಳಿ ತುಮಕೂರಿಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಹಿಂದೆ. ಆಮೇಲೆ ಅವರು ಟೆಕ್ನಿಕಲ್ ಟೀಮು ಅದು ಯಾವುದೋ ಒಂದು ಕಮಿಟಿ ಮಾಡಿದ್ರಲ್ಲ, ಅವರು ಆ ಎರಡು ಜಾಗವನ್ನು ರೆಕಮೆಂಡ್ ಮಾಡಿದ್ದಾರೆ ಅಂತ. ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ತಗೊಳುತ್ತೆ ನೋಡಿ. ಬಿಡದಿ ವಿಚಾರವಾಗಿ ಪಾದಯಾತ್ರೆ ಮಾಡಲಿಕ್ಕೆ ಅಂದರೆ ಈಗಾಗಲೇ ಪ್ರತಿಭಟನೆ ಮಾಡಿದ್ದಾರೆ, ನೆಕ್ಸ್ಟ್ ಪಾದಯಾತ್ರೆ ಮಾಡ್ತೀವಿ ಅಂತ BJP ಘೋಷಣೆ ಮಾಡಿದ್ರು. ಅವ್ರಿಗೇನು ತಿಳಿದಿದೆ ಅವರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನು ಪ್ರಸ್ತಾಪ ಮಾಡಿದರು, ಆನಂತರ ಅದನ್ನು ಕೈಬಿಟ್ಟಿದ್ರು. ಮತ್ತು ತಿರುಗಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನು ತೆಗೆದುಕೊಂಡಿದ್ದಾರೆ. ಮೊದಲೇ ಹಿಂದೆ ನಾನು ಸಿದ್ದರಾಮಯ್ಯನವರಿದ್ದಾಗಲೇ ಕ್ಯಾಬಿನೆಟಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋವಂಥದ್ದು. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು, ವಿನಃ ರಾಜಕೀಯ ದೃಷ್ಟಿಯಿಂದ ನೋಡಬೇಕು. ಸ್ವತ್ತು ವಿಳಂಬ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.